ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ರಾಜ್ಯಸಭೆಯ ಲೆಕ್ಕಾಚಾರಗಳನ್ನು ತೋರಿಸಿದ್ವಿ ನಿಮಗೆ. ಬಿಜೆಪಿ, ಕಾಂಗ್ರೆಸ್, JDS ಯಾವ್ಯಾವ ಲೆಕ್ಕಾಚಾರದಲ್ಲಿ ಕ್ಯಾಂಡಿಡೇಟ್ಗಳನ್ನು ಕಣಕ್ಕಿಳಿಸಿದ್ದಾರೆ ಅಂತ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸುವುದರೊಂದಿಗೆ ರಾಜ್ಯಸಭೆಯ ರಣಾಂಗಣ ಕುತೂಹಲ ಕೆರಳಿಸಿದೆ. ನನ್ನ ಕೊಲೀಗ ಪ್ರಶಾಂತ್ ನಾಥು, ಮಾರುತೇಶ್ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್, ಸುರೇಶ್ JDS ಬೀಟ್ನಿಂದ ಮತ್ತು ಆನಂದ್ ಬೈದನಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ 4 ಜನ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಆನಂದ್ ಕೇಳ್ತೀನಿ. ಆನಂದ್, ಕ್ರಾಸ್ ವೋಟಿಂಗಿನ ಲೆಕ್ಕಾಚಾರದ ಆಧಾರದ ಮೇಲೆ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಮಾಡಿರೋದು. ಕ್ರಾಸ್ ವೋಟಿಂಗ್ ಬರೀ ಬಿಜೆಪಿಯವರು JDSನವರು ನಾವು ಮಾತ್ರ ಮಾಡಿಸಬಲ್ಲೆವು ಅನ್ಕೊಂಡಂಗಿದೆ. ಅಜಿತ್, ರಾಜ್ಯಸಭಾ ಚುನಾವಣೆಯ ಅಧಿಸೂಚನೆ ಪ್ರಕಟ ಆದಾಗ ಸಹಜವಾಗಿಯೇ ಇರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ 3 ಕಾಂಗ್ರೆಸ್ಗೆ ಮತ್ತು 1 BJPಗೆ ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳಿತ್ತು. ಅದಕ್ಕೆ ಪೂರಕವಾಗಿರುವಂಥ ರಾಜಕೀಯ ತಂತ್ರಗಾರಿಕೆ ಇತ್ತು. ಆದರೆ ಅಂತಿಮವಾಗಿ 5ನೇ ಅಭ್ಯರ್ಥಿ ಹಾಕ್ತಕ್ಕಂಥ ನಿರ್ಧಾರವನ್ನು BJPಯ ನಾಯಕತ್ವ ಈ ಕುರಿತು ನಿರ್ಣಯವನ್ನು ಮಾಡಿರ್ತಕ್ಕಂಥ ಕುತೂಹಲ ಕಾರಣ ಆಗಿದೆ. ಯಾಕೆಂತಂದರೆ ಇವತ್ತು ಬೆಳಗ್ಗೆ 3 ಗಂಟೆ ಸುಮಾರಿಗೆ ದೆಹಲಿಯಿಂದ ರಾಜ್ಯ BJP ನಾಯಕರಿಗೆ ಒಂದು ಫೋನ್ ಕರೆ ಬರುತ್ತೆ, ನೀವು ಅಭ್ಯರ್ಥಿನ ಹಾಕಬೇಕು ಅಂತೇಳಿ. ಹಾಗಾಗಿ ಎಲ್ಲರೂ ಕೂಡ ತಡಬಡಾಯಿಸಿ ಎದ್ದು 5ನೇ ಅಭ್ಯರ್ಥಿಗಳನ್ನು ಹಾಕೋ ಸಂಬಂಧಪಟ್ಟಾಗೆ ಚರ್ಚೆಯನ್ನು ಮಾಡಿ ಕುಪೇಂದ್ರ ರೆಡ್ಡಿ ಅವರು ಈ ಮೊದಲೇ ನಿರ್ಧಾರ ಮಾಡಿದ ಹಾಗೆ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಹಾಕಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರು ಬಂದು ನಾಮಪತ್ರವನ್ನು ಹಾಕಿದ್ದಾರೆ. ಸಹಜವಾಗಿಯೇ ಇರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಪಕ್ಷಗಳು ಕೂಡ ಮಾಡ್ತವೆ. ಆದರೆ JDS ಕಳೆದ ಬಾರಿಯೂ ಕೂಡ ಇಂಥ ಒಂದು ಪ್ರಯೋಗವನ್ನು ಮಾಡಿತ್ತು. ಆಗ BJP ಅಧಿಕಾರದಲ್ಲಿದ್ದಂಥ ಕಾರಣಕ್ಕಾಗಿ ಲೇಹರ್ ಸಿಂಗ್ ಅವರು ಕೂಡ ಆಯ್ಕೆಯಾಗಿ ಹೋಗಿದ್ರು. ಕುಪೇಂದ್ರ ರೆಡ್ಡಿ ಅವರ ಪ್ರಯತ್ನ ಕೂಡ ವಿಫಲ ಆಗಿತ್ತು. ಈಗಲೂ ಕೂಡ ಅಂಥ ಒಂದು ಪ್ರಯತ್ನವನ್ನು ಈಗ JDS ಮತ್ತು BJPಯ ನಾಯಕರು ಮಾಡಿದ್ದಾರೆ. ಆದರೆ ಈ ಬಾರಿ ಸಕ್ಸಸ್ ಆಗ್ತವೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಅವರಲ್ಲಿದೆ. ಆದರೆ ಯಾವುದೇ BJP ನಾಯಕರು ನಾವು ಈ ಒಂದು ಚುನಾವಣೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲ. ಯಾಕೆಂದರೆ ಪ್ರಯತ್ನಗಳನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನಷ್ಟೇ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಸಹಜವಾಗಿ BJPಯವರು ಹೇಳ್ತಾ ಇದ್ರು, ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸ್ನೇಹಿತರುಗಳು ಸಹಕಾರ ಮಾಡಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಕುಪೇಂದ್ರ ರೆಡ್ಡಿ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನು ಸಿಟಿ ರವಿ ಹೇಳ್ತಾ ಇದ್ರು. ಅಂದರೆ ಇದು ಕೇವಲ ಒಂದು ಪಕ್ಷಕ್ಕಷ್ಟೇ ಸೀಮಿತವಾಗಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಓಟ್ ಹಾಕಲಿಕ್ಕೆ BJP ಮತ್ತು JDS ಇರತಕ್ಕಂಥ ಸ್ನೇಹಿತರು ಕೂಡ ಸಹಕಾರ ಮಾಡಬಹುದು. ಯಾಕೆಂತಂದರೆ ಎಲ್ಲ ರಾಜಕಾರಣದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳು ಕೂಡ ಅಂತ ಆಶಾದಾಯಕವಾಗಿಲ್ಲ. ಯಾಕಂದರೆ BJPಯಲ್ಲಿ ಇರ್ತಕ್ಕಂಥ 2 ಶಾಸಕರುಗಳು ಸಹಜವಾಗಿ ಅವರು ಒಂದು ರೀತಿ ಅಂತರವನ್ನು ಕಾಪಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತು ಈಗಿರ್ತಕ್ಕಂಥ ಸ್ಪೀಕರ್ ಕಾಂಗ್ರೆಸ್ಸರು ಆಗಿರುವಂಥ ಕಾರಣಕ್ಕಾಗಿ ಮುಂದೆ ದೂರ ಬಂದರೆ ಅದರ ಪರಿಣಾಮಗಳು ಏನಿರುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳು ಸಹಜವಾಗಿ ಈಗ ನಡೀತಾ ಇರ್ತಕ್ಕಂಥ. ಹಾಗಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಿದಾಗ ಸಹಜವಾಗಿ ಇರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ ಅದೊಂದು ಮ್ಯಾಟರ್ ಆಗುತ್ತೆ. ಕ್ರಾಸ್ ವೋಟಿಂಗ್ ಮಾಡಿದವರನ್ನ ಅನರ್ಹಗೊಳಿಸಬೇಕು ಅನ್ನುವ ಅಪೀಲನ್ನು ಆಯಾ ಪಕ್ಷಗಳವರು ಮಾಡ್ತಾರೆ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಸ್ಪೀಕರ್. ಈಗ ಸ್ಪೀಕರ್ ಕಾಂಗ್ರೆಸ್ನವರು ಇದ್ದಾರೆ. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರು, ಶರಣಗೌಡ ಕಂದಕೂರ್ ಅಕಸ್ಮಾತ್ ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ರು ಅಂತ ಇಟ್ಕಡಿ. ಅನರ್ಹತೆಯ ತೀರ್ಮಾನ ಯಾರು ಮಾಡಬೇಕು? UT ಖಾದರ್ ಅವರು ಮಾಡಬೇಕು. ಅವಾಗ ಏನು ಮಾಡ್ತಾರೆ ಅನ್ನೋದು ಸಹಜವಾಗಿ ಅಂಡರ್ಸ್ಟ್ಯಾಂಡೇಬಲ್ ಅಲ್ಲ? ಖಂಡಿತವಾಗ್ಲು ಕೂಡ ಅಜಿತ್, ಈ ಹಿಂದೆ ಕೂಡ ಚಲರಾಯ ಸ್ವಾಮಿ, ಜಮೀರ್ ಅಹಮದ್, ಗೋಪಾಲಯ್ಯ, ಭೀಮಾನಾಯಕ್, ರಮೇಶ್ ಬಂಡಿ ಸಿದ್ದೇಗೌಡ ಸೇರಿದ ಹಾಗೆ ಎಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಓಟ್ ಹಾಕಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅವರ ವಿರುದ್ಧ JDSನ ಚುನಾವಣಾ ಏಜೆಂಟ್ ಆಗಿದ್ದ ರೇವಣ್ಣ ಅವರು ದೂರು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಆ ದೂರು ಇತ್ಯರ್ಥ ಆಗದೆ ವಿಧಾನಸಭಾ ಚುನಾವಣೆಯೇ ಮುಕ್ತಾಯ ಆಗಿ ಒಂದು ಸರ್ಕಾರ ಬದಲಾವಣೆಗೆ ಈಗ 2ನೇ ಸರ್ಕಾರ ಬಂದಿರತಕ್ಕಂಥ ಉದಾಹರಣೆಯು ಕೂಡ ಕರ್ನಾಟಕದಲ್ಲಿದ್ದಾವೆ. ಹಾಗಾಗಿ ಸ್ಪೀಕರ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ಮುಂದಾಗ್ತಕ್ಕಂಥ ಅವಕಾಶಗಳು ಎಲ್ಲವೂ ಕೂಡ ನಂತರ ದಿನಗಳು ನಿರ್ಧಾರ ಮಾಡುತ್ತೆ. ಸ್ಪೀಕರ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾರು ಸ್ಪೀಕರ್ ಆಗಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದೊಮ್ಮೆ ಸ್ಪೀಕರ್ ಕ್ರಮದ ವಿರುದ್ಧ ಹೈಕೋರ್ಟ್ಗೆ ಹೋದರೆ, ಸುಪ್ರೀಂ ಕೋರ್ಟ್ಗೆ ಹೋದರೆ ಅದು ಎಷ್ಟು ಕಾಲಾವಧಿಗಳು ಹಿಡಿಬಹುದು ಅಂತಕ್ಕಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ಪೀಕರ್ ಬಹಳ ಪ್ರಮುಖವಾಗಿ ಸ್ಪೀಕರ್ ನಿರ್ಧಾರ ಅಂತಿಮ ಆಗ್ತಾ ಇರುವಂತ ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸನ್ನಿವೇಶಗಳಿದೆ. ಆ ಕಾರಣಕ್ಕಾಗಿ ಇದು ಆಡಳಿತಾತ್ಮಕವಾಗಿ, ಕಾನೂನಾತ್ಮಕವಾಗಿ ಯಾವ ನಿರ್ಧಾರಗಳು ಬರುತ್ತೆ ಅನ್ನೋದು ಬಹಳ ಪ್ರಮುಖ. ಅದು ನಂತರದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಆಶಾಭಾವನೆಯೊಂದಿಗೆ BJP ಮತ್ತು JDSನ ಮೈತ್ರಿಕೂಟದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಹಾಕಿದ್ದಾರೆ. ಕಳೆದ ಬಾರಿ ಲೇಹರ್ ಸಿಂಗ್ ಗೆದ್ದೋಗಿದ್ರು. ಈ ಬಾರಿಯೂ ಕೂಡ ಸಹಜವಾಗಿ GC ಚಂದ್ರಶೇಖರ್ ಅವರು ಗೆಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳು ಕಾಂಗ್ರೆಸ್ನಲ್ಲಿ ಇದೆ. ಆದರೆ ಕುಪೇಂದ್ರ ರೆಡ್ಡಿ ಅವರು ಯಾರ ಮತಗಳನ್ನು ಪಡ್ಕೊಳ್ತಾರೆ, ಎಲ್ಲಿಂದ ಪಡ್ಕೊಳ್ತಾರೆ, ಯಾರು ಅವರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಕೂಡ ಪ್ರಮುಖ ಆಗುತ್ತೆ. ಅಜಿತ್, ಸುರೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ JDS ಬೀಟ್ನ ರಿಪೋರ್ಟರ್. ಸುರೇಶ್,
ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರು JDSನ್ನು ವರ್ಟಿಕಲಿ ಸ್ಪ್ಲಿಟ್ ಮಾಡಿಬಿಡುತ್ತೆ, 2/3 MLAಗಳನ್ನು ಕರ್ಕೊಂಡು ಬಂದುಬಿಡ್ತಾರೆ. ಅಂದರೆ 2/3 ಅಂದರೆ 13 ಶಾಸಕರನ್ನ ಕರ್ಕೊಂಡು ಬರ್ತಾರೆ. ಅವಾಗ ನಮ್ಮದೇ ಮೂಲ JDS ಅಂತ ಅವರು ವಾದ ಮಾಡ್ತಾರೆ. ಇತ್ಯಾದಿ ಇತ್ಯಾದಿ ಚರ್ಚೆಗಳು ತುಂಬ ಆದವು ರಾಜ್ಯ ರಾಜಕಾರಣದಲ್ಲಿ. 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಏಕಾಏಕಿ ಆ ಚರ್ಚೆಗಳು ನಿಂತು ಹೋಗಿದ್ದಾವೆ. ಈಗ ಒಂಥರ ಕುಮಾರಸ್ವಾಮಿ ಅವರಿಗೆ ತಮ್ಮ ಎಷ್ಟು ಜನ ಶಾಸಕರು ತಮ್ಮ ಜೊತೆಗಿದ್ದಾರೆ ಅಂತ ಲೆಕ್ಕ ಹಾಕಿಕೊಳ್ಳೋದಕ್ಕೆ ಕುಪೇಂದ್ರ ರೆಡ್ಡಿ ಅವರ ಕ್ಯಾಂಡಿಡೇಚರ್ ಒಂದು ಅವಕಾಶನ. ಇರಬಹುದು. ಅದೊಂದು ಲೆಕ್ಕಾಚಾರದ ಮೇಲೆ ಕುಪೇಂದ್ರ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯನ್ನಾಗಿ ಹಾಕಿಸಿರಬಹುದು. ರಾಜಕಾರಣದಲ್ಲಿ ಇಂಥದ್ದೊಂದು ಅನಿರೀಕ್ಷಿತವಾದಂತಹ ಟರ್ನ್ಗಳು ಬಹುತೇಕ JDS ನಿಂದಲೇ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾದಂತಹ ವಿಚಾರ. ಹಾಗಾಗಿ ಅಂದ್ರೆ ನಂಬರ್ ಇಲ್ಲದೆ ಇದ್ರೂ ಅಭ್ಯರ್ಥಿಯನ್ನ ಹಾಕುವಂತ ಘಟನೆಗಳು ಇತ್ತೀಚೆಗೆ ಅಂದ್ರೆ JDS ನಿಂದಲೇ ಆಗಿರುವಂತದ್ದನ್ನ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಅಂತಿಮ ಲೆಕ್ಕಾಚಾರ ಏನಾಗುತ್ತೆ ಅನ್ನುವಂಥದ್ದು ಆಮೇಲೆ ಅಷ್ಟೇ ನೋಡಬೇಕು. ಸದ್ಯಕ್ಕೆ 4 ಜನ ಇದ್ದಿದ್ರೆ ಚುನಾವಣೆ ಆಗ್ತಿರ್ಲಿಲ್ಲ. 5ನೇ ಅಭ್ಯರ್ಥಿಯನ್ನ ಹಾಕಿರೋದು. ಅಂದ್ರೆ ಈಗ 4 ಜನ ಪಕ್ಷೇತರರಿದ್ದಾರೆ. ಜನಾರ್ದನ ರೆಡ್ಡಿ ಅವರಿರ್ಬೋದು, ಲತಾ ಮಲ್ಲಿಕಾರ್ಜುನ್ ಇರ್ಬೋದು, ಪುಟ್ಟಸ್ವಾಮಿ ಗೌಡರು ಇರ್ಬೋದು, ಮತ್ತು ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು. ಈ 4 ಜನ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಬೇಕಾಗಿರುವಂತದ್ದು 2 ಮತಗಳಷ್ಟೇ. ಕುಪೇಂದ್ರ ರೆಡ್ಡಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಹೇಳಿದಂತ ಒಂದು ಮಾತು ಒಂದಷ್ಟು ಗಮನ ಸೆಳೆಯುತ್ತೆ. ಅಂದ್ರೆ ಕ್ರಾಸ್ ವೋಟಿಂಗ್ ಆಗೋದು ಎಷ್ಟು ನಾವು ಅದಕ್ಕೆಲ್ಲ ಎಷ್ಟು ಮಹತ್ವ ಕೊಡ್ತಾ ಇದ್ದೀವೋ ಅಷ್ಟೇ ಮಹತ್ವ. ಒಂದು ವೇಳೆ ಅವರು ಹಾಕಿರುವಂತಹ ಮತಗಳು ಅಸಿಂಧು ಆದ್ರೆ ಆಗ್ಲೂ ಕೂಡ ನನಗೆ ಅವಕಾಶ ಇದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಗೆಲ್ಲೋ ವಿಶ್ವಾಸ ಎಷ್ಟಿದೆ, ಎಸ್ ಅವರು ಅದೊಂದು ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಗೆಲ್ಲುವ ವಿಶ್ವಾಸ ನಿಮ್ಗೆ ಎಷ್ಟಿದೆ, ಯಾರನ್ನಾದ್ರೂ ಸಂಪರ್ಕ ಮಾಡಿದ್ದೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಮತ್ತೊಂದು ಮಾತನ್ನ ಹೇಳ್ತಾರೆ, ನನಗೇನೂ ಗೊತ್ತಿಲ್ಲ, ನನಗೆ ದೆಹಲಿಯ ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಕರೆ ಬಂದಿದೆ, ನಾಮಿನೇಷನ್ ಹಾಕಿ ಅಂತ. ಅಂದ್ರೆ ಎಲ್ಲ ಭಾರವನ್ನ ಅವ್ರಿಗೆ ಬಿಟ್ಟಿದ್ದೀನಿ, ಅವರೇ ನೋಡ್ಕೊಳ್ತಾರೆ ಅನ್ನುವಂತ ಒಂದು ಮಾತನ್ನ ಕೂಡ ಅವರು ಹೇಳಿದ್ದಾರೆ. 2 ಮತ್ತೊಂದು ಗಮನಿಸಬೇಕಾದಂತಹ ಅಂಶ, ಇಂತಹ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಆತ್ಮಸಾಕ್ಷಿಯ ಮತಗಳನ್ನ ಹಾಕಿ ಅನ್ನುವಂತ ಒಂದು ಪದವನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಹಾಗಿದ್ರೆ ಈ ಸಲ ಕೂಡ ನೀವು ಆತ್ಮಸಾಕ್ಷಿಯ ಮತಗಳನ್ನ ಕೇಳ್ತೀರಾ ಅಂದಾಗ, ಇಲ್ಲ, ಆತ್ಮಸಾಕ್ಷಿಯ ಮತಗಳು ಅಂತಂದಾಗ ಆಯಾ ಪಕ್ಷದ MLAಗಳು ಆಯಾ ಪಕ್ಷಗಳಿಗೆ ಹಾಕ್ತಾರೆ. ನಾನು ಅಭಿಮಾನದ ಮತಗಳನ್ನ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನನ್ನ ಮೇಲೆ ಅಭಿಮಾನ ಇಟ್ಕೊಂಡಂತವ್ರು ಇದ್ದಾರೆ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈ 3 ಮಾತುಗಳನ್ನ ಗಮನಿಸಿದಾಗ ಏನೋ ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರ ನಮಗೆ ಸ್ಪಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಸುಮ್ಮನೆ ನಂಬರ್ಸ್ ಇಲ್ಲ, ಸೋಲೋದ್ ಗ್ಯಾರಂಟಿ ಅಂತ ಗೊತ್ತಿದ್ರೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಉಚ್ಚತನವನ್ನ ಯಾವುದೇ ಪಕ್ಷಗಳು ಮಾಡೋದಿಲ್ಲ. ಅದರಲ್ಲೂ ಬಿಜೆಪಿ ಮತ್ತೆ JDS ಎರಡೂ ಮೈತ್ರಿ ಆಗಿರುವಂತಹ ಈ ಸಂದರ್ಭದಲ್ಲಿ ಒಂದು ವೇಳೆ ತಮ್ಮ ಅಭ್ಯರ್ಥಿಗೆ ಸೋಲಾದರೆ ಅದು ಮೈತ್ರಿ ಅಭ್ಯರ್ಥಿಗೆ ಸೋಲು ಅನ್ನುವಂತಹ ವಿಚಾರವೇ ದೊಡ್ಡದಾಗಿ ಬಿಂಬಿತ ಆಗುತ್ತೆ. ಅದು ಮುಂದೆ ಅಂದ್ರೆ ಈ ಮೈತ್ರಿ ಯಾವ ರೀತಿ ಸಾಗುತ್ತೆ ಅನ್ನೋದರ ಒಂದು ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಹಾಗಾಗಿ ಏನೋ ನಡೀತಿದೆ, ಮತ್ತೆ ಬಿಜೆಪಿಯ ನಾಯಕರು ಏನನ್ನೋ ಮಾಡ್ತಾರೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಇರುವಂತದ್ದು. ಹಾಗಾಗಿಯೇ ಈ ಒಂದು ಚುನಾವಣೆ ಇದೀಗ ಒಂದು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಗೊತ್ತಿಲ್ಲ, ಕುಪೇಂದ್ರ ರೆಡ್ಡಿ ಅವರು ಹೇಳಿದ ಪ್ರಕಾರ ಅಭಿಮಾನದ ಮತಗಳು ಬೀಳ್ತಾವ ಅಥವಾ ಅಸಿಂಧು ಮತಗಳೇನಾದ್ರೂ ಆಗುವಂತಹ ಚಾನ್ಸಸ್ ಇದೆಯಾ, ಇದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ಅಜಿತ್, ಎಸ್, ಮಾರುತೇಶ್ ನಮ್ಮ ಜೊತೆಗೆ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಇವತ್ತು ಯಾವುದೋ ಪೇಪರ್ನಲ್ಲಿ ಓದ್ತಾ ಇದ್ದೆ, 5ನೇ ಅಭ್ಯರ್ಥಿಯನ್ನ BJP JDS ಕಣಕ್ಕಿಳಿಸಿದರೆ ಕಾಂಗ್ರೆಸ್ ತನ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಅಂತ. ಹಂಗೇನ್ರ ಇದೆಯಾ ಪ್ಲಾನು? ಹೌದು, ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಇದನ್ನ CM ಮತ್ತು DCM ಎಲ್ಲ ಶಾಸಕರಿಗೂ ತಿಳಿಸಿದ್ರು. ಕಾರಣ ಏನು ಅಂದರೆ, ಚುನಾವಣೆ ಎದುರಾಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು CMಗೂ ಅರಿವಿತ್ತು, DCMಗೂ ಕೂಡ ಅರಿವಿತ್ತು. ಆ ಕಾರಣಕ್ಕಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದು ಒದಗಿದೆ. ಯಾಕೆಂದರೆ ನಂಬರ್ಸನ್ನು ಲೆಕ್ಕ ಹಾಕೊಂಡಾಗಲೂ ಕೂಡ ಭಾಳ ಎಡ್ಜಿನಲ್ಲಿ ಇರುವಂಥದ್ದು ಕಾಂಗ್ರೆಸ್. 45 ಓಟ್ ಬೇಕು ಒಬ್ಬರಿಗೆ, 3 ಜನ ಗೆಲ್ಲಿಸ್ಕೊಳ್ತೀವಿ ಅಂದ್ರೆ 135 ಕರೆಕ್ಟ್ ನಂಬರ್ಸ್ ಇದ್ದಾವೆ, ಒಂದೂ ಕೂಡ ಹೆಚ್ಚು ಕಮ್ಮಿ ಆಗೋಂಗಿಲ್ಲ. ಇದರ ಜೊತೆಗೆ 3 ಜನ ಪಕ್ಷೇತರರು ಕೂಡ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ಲುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಒಂದು ಸೇಫ್ಟಿ ವೋಟ್ ಜಾಸ್ತಿ ಇರಲಿ, ಅಕಸ್ಮಾತ್ ಯಾರ್ದಾರು ವೋಟಿಂಗ್ ಹಾಕುವಂಥ ಸಂದರ್ಭದಲ್ಲಿ ವ್ಯತ್ಯಾಸ ಆಗಿ ವೋಟ್ ರದ್ದಾದರೂ ಕೂಡ ಇನ್ನೊಬ್ಬರು ಸುರಕ್ಷತೆ ಅಂದರೆ ಇನ್ನೊಬ್ರು ಸೇಫ್ಟಿ ಪ್ರಿಕಾಷನರಿ ಮೆಜರ್ಸ್ ಆಗಿ ಒಂದು ಎಕ್ಸ್ಟ್ರಾ ವೋಟನ್ನು ಹಾಕಿಸ್ಕೊಂಡ್ರೂ ಕೂಡ ಇನ್ನೂ 3 ಜನ ಆ್ಯಡ್ ಆಗ್ತಾರೆ. ಅಲ್ಲಿಗೆ 138 ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದೆ. ಹಾಗಾಗಿನೇ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚುನಾವಣೆಗೂ 1 ದಿನ ಮುಂಚೆ ನಾವು ಒಂದು ರೆಸಾರ್ಟನ್ನು ಸೂಚಿಸ್ತೀವಿ, ಅಲ್ಲಿ ಬಂದು ಎಲ್ಲರೂ ಕೂಡ ಉಳಿದುಕೊಳ್ಬೇಕು, ಎಲ್ಲರೂ ಒಟ್ಟಿಗೆ ಬಂದು ಮತದಾನ ಮಾಡಬೇಕು ಅನ್ನುವಂಥ ಸೂಚನೆ
ನಿನ್ನೆಯೇ ಕೊಡಲಾಗಿತ್ತು. ಇದರ ಜೊತೆಗೆ ಹೊಸ ಶಾಸಕರ ಆಯ್ಕೆಯಾಗಿರೋದ್ರಿಂದ ವೋಟ್ ಹೆಂಗೆ ಮಾಡಬೇಕು, ವೋಟ್ ಲ್ಯಾಪ್ಸ್ ಆಗದೇ ಇರೋ ರೀತಿ ಯಾವ ರೀತಿ ವೋಟ್ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ನಾವು ಅಲ್ಲೇ ನಿಮಗೆ ತಿಳಿಸ್ತೀವಿ ಅನ್ನುವಂತಹ ಸೂಚನೆಯನ್ನೇ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕೊಡಲಾಗಿತ್ತು. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಆತಂಕ ಕೂಡ ಇದೆ ಮತ್ತು ಕರೆಕ್ಟಾಗಿ ವೋಟ್ ಮಾಡಿಸಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿನೇ ಅವರೆಲ್ಲರನ್ನು ರೆಸಾರ್ಟ್ಗೆ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಸೃಷ್ಟಿಯಾಗಿದೆ. ಈ ಕ್ರಾಸ್ ವೋಟಿಂಗ್ನ ನಿರೀಕ್ಷೆಗಳು ಏನೇನಿದಾವೆ ಕಾಂಗ್ರೆಸ್ ವಲಯದಲ್ಲಿ? ಅಲ್ಲ, ಸದ್ಯಕ್ಕೆ ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿಗೆ ವೋಟ್ ಹೋಗುತ್ತೆ ಅನ್ನುವಂತಹ ಯಾವುದೇ ಟೆನ್ಷನ್ಸ್ ಇದ್ದಂಗೆ ಇಲ್ಲ. ಆದರೆ ನಮ್ಮಲ್ಲಿರುವಂಥ ಶಾಸಕರುಗಳು ತಪ್ಪಾಗಿ ವೋಟ್ ಹಾಕಿಬಿಟ್ರೆ, ವೋಟ್ ಹಾಕದೆ ಗೈರಾಗ್ಬಿಟ್ರೆ ಅನ್ನುವಂಥ ಆತಂಕ ಇದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಗೆ ಸೋಲಾಗ್ಬಿಡ್ಬೋದೇನೋ ಅನ್ನುವಂಥ ಆತಂಕ ಕಾಂಗ್ರೆಸ್ಗೆ ಇದೆ. ಹಾಗಾಗಿ ಈಗ ಅವರು ಪ್ರಯತ್ನ ಮಾಡಿದರೆ, ಅಂದರೆ ಮೈತ್ರಿ ಅಭ್ಯರ್ಥಿಗಳು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ಗೂ ಆ ರೀತಿಯಾದಂಥ ಪ್ರತಿ ಅಸ್ತ್ರ ಇದ್ದೇ ಇದೆ. ಒಂದಷ್ಟು ಹೆಸರುಗಳು ನಾವೇ ಬಹಿರಂಗವಾಗಿ ಅವರ ನಡವಳಿಕೆಗಳಿಂದ ವ್ಯಕ್ತವಾಗ್ತಾ ಇರುವಂಥ ಎಸ್ ಟಿ ಸೋಮಶೇಖರ್ ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ. CM DCM ಜೊತೆಗೆ ಆಗ ಗುರುತಿಸ್ಕೊಳ್ತಾ ಇರ್ತಾರೆ, ಬಿಜೆಪಿ ವಿರುದ್ಧವೇ ಮಾತನಾಡ್ತಿರ್ತಾರೆ. ಅವ್ರನ್ನ ಸುಲಭವಾಗಿ ವೋಟ್ ಹಾಕ್ಸೋದೇನು ಸಮಸ್ಯೆ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ನ ಪರವಾಗಿ ಮತ ಚಲಾವಣೆ ಮಾಡುವಂತಹ ಬಿಜೆಪಿ ಶಾಸಕರಿಗೂ ಕೂಡ ಯಾವ ಅನರ್ಹತೆಯ ಭೀತಿ ಕೂಡ ಬರೋದಿಲ್ಲ. ಕಾರಣ ಸ್ಪೀಕರ್ ಕಾಂಗ್ರೆಸ್ನವರಾಗಿದ್ದಾರೆ, ಅಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದವರಾಗಿದ್ದಾರೆ. ಆ ಪರವಾದಂಥ ಪರಿಸ್ಥಿತಿ ಅಂದರೆ ಅವ್ರ ಪರವಾಗಿ ಲಾಭ ಆಗುವಂಥ ಸಾಧ್ಯತೆಗಳಿದೆ. ಹಿಂದೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಚಲುವರಾಯಸ್ವಾಮಿ ಅಂತ ಟೀಮ್ ಬಹಿರಂಗವಾಗಿ ವೋಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕ್ರಮಗಳು ಅವ್ರ ಮೇಲೆ ಆಗಲಿಲ್ಲ. ಸೊ ಹಾಗಾಗಿ ಪೂರಕವಾದಂಥ ವಾತಾವರಣ ಕಾಂಗ್ರೆಸ್ಗೆ ಇದೆ. ಸ್ಪೀಕರ್ ಕ್ರಮ ಮಾಡೋದಕ್ಕಾಗಲ್ಲ. ಹೈಕೋರ್ಟ್ಗೆ ಹೋದರೂ ಕೂಡ ಸ್ಪೀಕರ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ಬೋದು, ಆದರೆ ಅನರ್ಹ ಮಾಡಿ ಅಂತೇಳಿ ಸೂಚನೆ ಕೊಡೋದಕ್ಕೆ ಹೈಕೋರ್ಟ್ ಕೂಡ ಸಾಧ್ಯ ಆಗಲ್ಲ. ಯಾಕಂದರೆ ಸ್ಪೀಕರ್ ತೀರ್ಮಾನದಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ ಅಂತ ಹಿಂದಿನ ತೀರ್ಪುಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಸ್ಪೀಕರ್ ಅನರ್ಹ ಮಾಡಿದರೆ ಅದು ನಾಳೆ ಕೋರ್ಟ್ಗೆ ಹೋಗುತ್ತೆ, ಅದು ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗುವಂತ ಗುದ್ದಾಟ ಆಗುತ್ತೆ. ಆದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ನವರು ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಕಾಗಿದ್ದಿಲ್ಲ, ತಮ್ಮ ಎಲ್ಲಾ ಶಾಸಕರು ನೀಟಾಗಿ ಮತ ಹಾಕೊಂಡು ನೋಡ್ಕೊಂಡ್ರೆ ಸಾಕು ಅಂತೀರಿ ನೀವು? ಹೌದು, ಕಾಂಗ್ರೆಸ್ಗೆ ಈಗಿರುವಂತ ಸವಾಲೇ ಅದು. ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಕೌಂಟರ್ ಆಗಿ ಕಾಂಗ್ರೆಸ್ ಅದನ್ನ ಶುರು ಮಾಡುತ್ತೆ. ಸೊ ಇಲ್ಲಿಯ ತನಕ ಕಾಂಗ್ರೆಸ್ಗೆ ನಮ್ಮವರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅನ್ನುವಂತಹ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರಿಗೂ ಗೊತ್ತು, ನಾವೇನಾದ್ರು ಕ್ರಾಸ್ ವೋಟಿಂಗ್ ಮಾಡಿದ್ರೆ ನಮ್ಮನ್ನ ಅನರ್ಹ ಮಾಡ್ತಾರೆ ಮತ್ತು ಆ ರೀತಿಯಾದಂಥ ಅಸ್ತ್ರ ಪ್ರಯೋಗಕ್ಕೆ ಸಹಜವಾಗಿ ಅವಕಾಶಗಳು ಕೂಡ ಇದಾವೆ ಅನ್ನುವಂಥ ಅರಿವು ಕೂಡ ಇದೆ. ಆಮೇಲೆ ಇನ್ನೇನು ಚುನಾವಣೆ 1 ವರ್ಷ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆ ಧೈರ್ಯ ಮಾಡ್ಬಿಡ್ಬೋದು ಶಾಸಕರುಗಳು. ಈಗ ಇನ್ನು 1 ವರ್ಷ ಆಗ್ತಾ ಇದೆ, ಇನ್ನು 4 ವರ್ಷಗಳ ಕಾಲ ಶಾಸಕರ ಅವಧಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಚಾನ್ಸ್ ತಗೊಳ್ಬೇಕನ್ನುವಂಥ ಯೋಚನೆ ಅಂತೂ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಶಾಸಕರಲ್ಲಿ ಇರುತ್ತೆ. ಹಾಗಾಗಿ ಕ್ರಾಸ್ ವೋಟಿಂಗ್ ಮಾಡುವಂತಹ ಭೀತಿ ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ ಇಲ್ಲ. ಆದರೆ ಸೆಳೆಯುವಂಥ ಪ್ರಯತ್ನ ಮಾಡಿದಾಗ ಕೌಂಟರ್ ಅಟ್ಯಾಕ್ ಆಗಿಯೂ ಕಾಂಗ್ರೆಸ್ ಆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಅಜಿತ್, ಪ್ರಶಾಂತ್ ಅಂತ ಇದ್ದಾರೆ. ಪ್ರಶಾಂತ್, ಆನಂದ್ ಹೇಳ್ತಾ ಇದ್ರು ಮೈತ್ರಿ ಅಭ್ಯರ್ಥಿಗೆ ಸೋಲಾಗ್ಬಿಟ್ರೆ ಮೈತ್ರಿಯ ಅಸ್ತಿತ್ವದ ಮೇಲೆ ಪ್ರಶ್ನೆಗಳು ಹೇಳ್ತವೆ ಅಂತ. ಅಷ್ಟು ಸೀರಿಯಸ್ ಆಯಿತು ನಿಜವಾಗ್ಲೂ? ಅಂದರೆ ಈಗೋಗಿ ತಗೊಂಡ್ಬಿಡ್ತಾರ, ಅಯ್ಯೋ ಕುಪೇಂದ್ರ ರೆಡ್ಡಿ ಸೋತ್ಬಿಟ್ರೆ ಮೈತ್ರಿಯ ಕಥೆ ಏನು ಅನ್ನೋ ಲೆವೆಲ್ಗೆ? ಅಜಿತ್ ನೋಡಿ, ನನಗನ್ಸುತ್ತೆ ಈಗ ಅನೇಕರು ಈ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ನಾನು ಅನೇಕರು ಮೆಸೇಜ್ ಮಾಡ್ತಿರುವಾಗ ಹೆಂಗೆ ಇದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತಂದರೆ, ನಿಮಗೆ ಎಷ್ಟು ಟೋಟಲ್ ನಂಬರ್ ಆಫ್ ಸೀಟ್ಸ್ ಇರುತ್ತೆ, ಓಕೆ, +1 4 ಸೀಟ್ ಇದೆ, +1 5, ಟೋಟಲ್ ನಂಬರ್ ಆಫ್ ಸೀಟ್ಸ್ 224 ಡಿವೈಡೆಡ್ ಬೈ 5, ದಟ್ ಕಮ್ಸ್ ಟು 45. ಕೋಟಾ ಫಿಕ್ಸ್ ಇರೋದು 45 ಶಾಸಕರು ವೋಟ್ ಹಾಕಿದರೆ ಫಸ್ಟ್ ಪ್ರಿಫರೆನ್ಸು ಒಬ್ಬ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅಂತಕ್ಕಂಥ. ಮೇಲ್ನೋಟಕ್ಕೆ ಕುಪೇಂದ್ರ ರೆಡ್ಡಿ ಅವರನ್ನ JDS ಕಡೆಯಿಂದ ಕ್ಯಾಂಡಿಡೇಟ್ BJP ಅವರು ಹಾಕ್ಸಿರೋದೇ ಸ್ವಲ್ಪ ಕಾಂಗ್ರೆಸ್ ಪಕ್ಷವನ್ನು ಸ್ವಲ್ಪ ಚೆಕ್ಕಲ್ಲಿ ಇಡಲಿಕ್ಕೆ. ಓಕೆ, ಗೆದ್ದೇ ಬಿಡ್ತಾರೆ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಇವತ್ತಿನ ಸ್ಥಿತಿಯಲ್ಲಿ 1 2 3 ಜನ ಯಾಕೆ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಪಾಲಿಟಿಕ್ಸ್? ಸರ್ಕಾರ ಇದೆ, ಇನ್ನೂ ಚುನಾವಣೆಗಳು ನಡೀಬೇಕಿವೆ. ಈಗ ಮಹಾರಾಷ್ಟ್ರದಲ್ಲಿ ನಡೆದಂತೆ ಯಾವುದೋ ಒಬ್ಬ ದೊಡ್ಡ ನಾಯಕ ಹೊರಗಡೆ ಬಂದು ಸರ್ಕಾರವನ್ನೇ ಬೆಳೆಸುವ ಪ್ರಯತ್ನ ನಡೀತಾ ಇದೆ ಅಂತಂದರೆ ಅದಕ್ಕೊಂದು ಅರ್ಥ ಇದೆ. ಅದರ್ವೈಸ್ ಯಾರೂ ಕಾಂಗ್ರೆಸ್ನವ್ರು ಕ್ರಾಸ್ ವೋಟ್ ಮಾಡಲ್ಲ. ಆದರೆ ನೀವು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಈ ಟೆನ್ಷನ್ ಇದೆ ನೋಡಿ. ಈಗ ರಿಸಾರ್ಟಿಗೆ ಶಿಫ್ಟ್ ಮಾಡ್ತೀವಿ ಶಾಸಕರನ್ನು. ಪಾಲಿಟಿಕ್ಸ್ನಲ್ಲಿ ಈ ತಲ್ಲಣದ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಕುಮಾರಸ್ವಾಮಿ ನೋನ್ ಫಾರ್ ಈ ರೀತಿಯ ತಲ್ಲಣ ಸಂಚಲನಗಳು. BJP ನೋಡಿ ತನ್ನ ಕ್ಯಾಂಡಿಡೇಟ್ ಹಾಕಿಲ್ಲ. ಕುಪೇಂದ್ರ ರೆಡ್ಡಿ ಅವ್ರಿಗೆ ಏನು ಹೇಳಿದೆ, ನಮ್ಮ ಹೆಚ್ಚುವರಿ ಏನು 19 ಉಳಿತವೆ, 21 ಉಳಿತವೆ.
ಅವ್ನು ನಿಮ್ಗೆ ಕೊಡ್ತೀವಿ. ಜೆ ಡಿ ಎಸ್ನ ಎಷ್ಟು ಉಳಿತವೆ? 19 ಉಳಿತವೆ, ಅವ್ನು ನೀವು ಹಾಕಿಸ್ಕೊಳ್ಳಿ, ಉಳಿದದ್ದನ್ನು ನೀವು ಮ್ಯಾನೇಜ್ ಮಾಡಿ ಅನ್ನೋದನ್ನು ಮಾತ್ರ ಬಿ ಜೆ ಪಿ ಹೇಳಿದೆ. ಅಂದರೆ ಹೈಕಮಾಂಡ್ ಹೇಳಿದೆ ನಾವು ಕ್ರಾಸ್ ಔಟ್ ಮಾಡಿಸ್ತೀವಿ, ಅದಕ್ಕೆ ನೀವು ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳಿಲ್ಲ. ಕರೆಕ್ಟ್. ಜೆ ಡಿ ಎಸ್ನವರು ಒಂದು ಕ್ಯಾಂಡಿಡೇಟ್ ಹಾಕಲಿ, ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸನ್ನು ಒಂದು ಸ್ವಲ್ಪ ಶೇಕಿ ಗ್ರೌಂಡ್ನಲ್ಲಿ ಇಡೋಣ ಅನ್ನುವ ಕಾರಣಕ್ಕೋಸ್ಕರವೇ ಈ ಅಭ್ಯರ್ಥಿಯನ್ನು ಹಾಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಮೂರನೇ ಅಭ್ಯರ್ಥಿ ಯಾರು? ಜಿ ಸಿ ಚಂದ್ರಶೇಖರ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಡಿ ಕೆ ಶಿವಕುಮಾರ್ ಹಠ ಹಿಡಿದು ಆ ಮೂರನೇ ಅಭ್ಯರ್ಥಿಯನ್ನು ಹಾಕಿಸಿದ್ದಾರೆ. ಎಲ್ಲೋ ಒಂದು ಕಡೆ ಈಗ ಸಿದ್ದರಾಮಯ್ಯನವರು 3 ಅಭ್ಯರ್ಥಿಗಳಲ್ಲಿ ತಂದು ಒಬ್ಬನೂ ಅಭ್ಯರ್ಥಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಬೇಸರ ಇದೆ ಅಂತಕ್ಕಂಥದ್ದು ಸುದ್ದಿ ಹೊರಗಡೆ ಹರಿದಾಡ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ದಟ್ ವಿಲ್ ಟರ್ನ್ ಇನ್ ಟು ಕ್ರಾಸ್ ವೋಟ್ಸ್. ಆದರೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸನ್ನು ಟೆನ್ಷನ್ನಲ್ಲಿಡಲಿಕ್ಕೆ, ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸನ್ನು ತುದಿಗಾಲ ಮೇಲೆ ನಿಲ್ಲಿಸಲಿಕ್ಕೆ ಈ ಅಭ್ಯರ್ಥಿಯನ್ನು ಹಾಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಇನ್ನೊಂದಂದರೆ, ಆಯ್ತಪ್ಪ, ಅಸಿಂಧುಗಳಾಗ್ಬಿಟ್ವು ಮತಗಳು. ಈಗ ನಾವು ಹರಿಯಾಣದಲ್ಲಿ ನೋಡಿದ್ವಿ, ಮತಗಳು ಅಸಿಂಧು ಆಗಿ ಇವರು ಚಂಡೀಗಢದ ಮೇಯರ್ ಆಯ್ಕೆ, ಅದು ಚಂಡೀಗಢದ ಮೇಯರ್ ಅಲ್ಲ, ರಾಜ್ಯಸಭೆಯ ಆಯ್ಕೆ ಆಗಿತ್ತಲ್ಲ. ಓಕೆ, ಹಾಂ, ಕರೆಕ್ಟ್. ನಮ್ಮ ಜಿ ಟಿ ವಿ ಕರೆಕ್ಟ್ ಮಾಲೀಕರು ಪೆನ್ ಯಾವುದೋ ಒಂದು ತೆಗೆದುಕೊಂಡು ಸಹಿ ಮಾಡಿಬಿಟ್ಟಿದ್ರಲ್ವ. ಹೌದು. ಅಂಥ ಘಟನೆಗಳು ಕೂಡ ನಡಿಬಹುದು ಅನ್ನುವ ಕಾರಣಕ್ಕೋಸ್ಕರ ಈ ಅಭ್ಯರ್ಥಿಯನ್ನು ಹಾಕಲಾಗಿದೆ ಅಂತ ನನಗನ್ಸುತ್ತೆ. ಅದರ್ವೈಸ್ ತುಂಬ ನೋಡಿ, ಪಾಲಿಟಿಕ್ಸ್ನಲ್ಲಿ 2-3 ಜನ ಶಾಸಕರು ಅಧಿಕಾರದಲ್ಲಿದ್ದಾಗ ಮತ್ತೊಬ್ಬರಿಗೆ ಓಟ್ ಹಾಕಬೇಕಂದ್ರೆ ದೇರ್ ಶುಡ್ ಬಿ ಸಮ್ ವ್ಯಾಲಿಡ್ ರೀಸನ್ಸ್. ಪೊಲಿಟಿಕಲ್ ಕ್ರಾಸ್ ಓವರ್ಗೂ ಒಂದು ಅವಕಾಶ ಇರಬೇಕು. ಇವತ್ತು ಆ ಪೊಲಿಟಿಕಲ್ ಕ್ರಾಸ್ ಓವರ್ಗೆ ಅವಕಾಶ ಇಲ್ಲ. ಮತ್ತು ಇನ್ನೊಂದು, ಈಗ ಬೇರೆ ಕಡೆ ನನಗನ್ಸಲ್ಲ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ಕ್ರಾಸ್ ವೋಟ್ ಮಾಡ್ತಾರೆ ಅಂತ. ಯಾಕಂದರೆ ಶರದ್ ಯಾದವ್ ಪ್ರಕರಣ ರಾಜ್ಯಸಭೆಗೆ ಹೋದಾಗ ಆಗ ಒಂದು ರೂಲಿಂಗ್ ಇದೆ. ಓಕೆ, 45 ಡೇಸ್ನಲ್ಲಿ ಈ ರೀತಿಯ ಡಿಸ್ಕ್ವಾಲಿಫಿಕೇಷನ್ ಪಿಟಿಷನ್ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು. ಓಕೆ, ತೀರ್ಮಾನ ಅಂದರೆ ಅನರ್ಹನೇ. ಅದು ತೀರ್ಮಾನ ಅಂದರೆ ಅನರ್ಹ ಅಂತಲೇ ಅರ್ಥ. ಅದೇ, ನೀವು ಏನು ತೀರ್ಮಾನ ತೆಗೆದುಕೊಂಡ್ರು ನಿಮ್ಮ ಎದುರುಗಡೆ ಇರ್ತಕ್ಕಂಥ ತಥ್ಯಗಳ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತಿದೆ. ದೋ ಸ್ಪೀಕರ್ ಇಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ, ಅವರು ಅದರ ತೀರ್ಮಾನವನ್ನು ತೆಗೆದುಕೊಳ್ಬೋದು, ಅದರ ಜುಡಿಷಿಯಲ್ ರಿವ್ಯೂ ಇರುತ್ತೆ. ಬಟ್ ನೀವು 45 ಡೇಸಲ್ಲಿ ಡಿಸ್ಕ್ವಾಲಿಫಿಕೇಷನ್ ಪಿಟಿಷನ್ ಯಾರಾದರೂ ಮೂವ್ ಮಾಡಿದರೆ ಅದ್ರ ಬಗ್ಗೆ ತೀರ್ಮಾನ ಹೇಳಬೇಕು ಅಂತಕ್ಕಂಥದ್ದು. ವೆಂಕಯ್ಯ ನಾಯ್ಡು ರಾಜ್ಯಸಭೆಯ ಸಭಾಪತಿಗಳಿದ್ದಾಗ ಶರದ್ ಯಾದವ್ ಪ್ರಕರಣದಲ್ಲಿ ಶರದ್ ಯಾದವ್ ಕ್ರಾಸ್ ವೋಟ್ ಮಾಡಿದರು. ಆ ಪ್ರಕರಣದಲ್ಲಿ ಅದೊಂದು ರೂಲಿಂಗು ಕೂಡ ಇದೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ಇವತ್ತಿನ ಸಂದರ್ಭದಲ್ಲಿ ಭಾಳ ಏನೋ ಬದಲಾವಣೆ ಆಗದೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ರಾಜ್ಯಸಭೆಯ ಚುನಾವಣೆ ತೋರಿಸ್ಬೇಕಾಗತ್ತೆ ಏಜೆಂಟ್ಗೆ ಯಾರಿಗೆ ವೋಟ್ ಹಾಕ್ತಿದ್ದೀವಿ ಅಂತಕ್ಕಂಥದ್ದು. ಕಾಂಗ್ರೆಸ್ 3, ಬಿ ಜೆ ಪಿ 1 ಗೆಲ್ಲೋದು ನಿಶ್ಚಿತ. ಆದರೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕೋದ್ರಿಂದ ಮುಂದಿನ 15 ದಿನಗಳ ಕಾಲ ಒಂದು ತೂತು ಮೇವೆ ನಡೆಯುತ್ತೆ. ಕುಮಾರಸ್ವಾಮಿ ಒಂದಿಷ್ಟು ಮಾತಾಡ್ತಾರೆ, ಸಿದ್ದರಾಮಯ್ಯ ಒಂದಿಷ್ಟು ಮಾತನಾಡ್ತಾರೆ. ಇದು ಕುಮಾರಸ್ವಾಮಿ ಅವ್ರಿಗೂ ಬೇಕಿದೆ ಅಜಿತ್. ಹಿ ಹ್ಯಾಸ್ ಟು ಸರ್ವೈವ್. ಕರೆಕ್ಟ್, ಹಿ ಹ್ಯಾಸ್ ಟು ಸರ್ವೈವ್. ಅದಕ್ಕಾಗಿ ಒಂದಿಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಅವಶ್ಯಕತೆ ಕೂಡ ಇದೆ, ಒಂದಿಷ್ಟು ಫೈಟ್ ಮಾಡ್ತಕ್ಕಂಥ, ಟೇಕ್ ಆನ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಆ ಕಾರಣದಿಂದ ಕುಪೇಂದ್ರ ರೆಡ್ಡಿ ಕ್ಯಾಂಡಿಡೇಟ್ ಹಾಕಲಾಗಿದೆ ಅಂತ ನನಗನ್ಸುತ್ತೆ. ತುಂಬ ಕ್ರಾಸ್ ವೋಟ್ನ ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಕ್ರಾಸ್ ವೋಟ್ ಆಗಬೇಕಾದ್ರೆ ನೋಡಿ, ಯಾವುದೋ ಒಬ್ಬ ಶಾಸಕ ಸರ್ಕಾರ ಬೀಳ್ತಾ ಇದೆ, ನನಗೇನೋ ಅಧಿಕಾರ ಸಿಗುತ್ತೆ ಅನ್ನುವಾಗ ಕ್ರಾಸ್ ವೋಟ್ ಮಾಡಲಿಕ್ಕೆ ತಯಾರಾಗ್ತಾರೆ. ಸುಮ್ಮನೆ 3 ಜನ 4 ಜನ ಯಾಕೆ ಕ್ರಾಸ್ ವೋಟ್ ಮಾಡ್ತಾರೆ? ಕರೆಕ್ಟ್. ನೆಕ್ಸ್ಟ್ ಡೇ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಸರ್ಕಾರಕ್ಕೆ ಯಾವುದೇ ರೀತಿಯ ಫರಕ್ ಬೀಳಲ್ಲ. ಯಾಕೆ ಹೋಗಿ ಅವರು ಉಪಚುನಾವಣೆಗಳನ್ನು ಎದುರಿಸ್ತಾರೆ, ಅಥವಾ ಯಾಕೆ ಹೋಗಿ ಡಿಸ್ಕ್ವಾಲಿಫೈಡ್ ಆಗ್ತಾರೆ? ಯಾಕೆ ನನಗೆ ಅನ್ಸಲ್ಲ ಕ್ರಾಸ್ ವೋಟ್ ಆಗುತ್ತೆ ಅಂತ. ಆದರೆ ಸ್ವಲ್ಪ ತುದಿಗಾಲ ಮೇಲೆ ನಿಲ್ಲಿಸಲಿಕ್ಕೆ, ಸ್ವಲ್ಪ ಟೆನ್ಷನ್ನಲ್ಲಿಡಲಿಕ್ಕೆ, ಕುಮಾರಸ್ವಾಮಿ ನೋಡಿ ನಾನು ಟೇಕ್ ಆನ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಕುಪೇಂದ್ರ ರೆಡ್ಡಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಕರೆಕ್ಟ್. ಆಮೇಲೆ ನಾವು ಕ್ರಾಸ್ ವೋಟಿಂಗ್ ಅಂತ ಮಾತಾಡ್ತಾ ಇದ್ದೀವಿ. ರಾಜಕಾರಣಿಗಳು ಅದಕ್ಕೂ ತುಂಬ ಸುಂದರವಾದ ಶಬ್ದವೊಂದನ್ನು ಹುಡುಕಿಕೊಂಡಿದ್ದಾರೆ, ಆತ್ಮಸಾಕ್ಷಿಯ ಮತಗಳು. ಆತ್ಮಸಾಕ್ಷಿಯ ಮತಗಳು ಅನ್ನೋದು ಸಿದ್ದರಾಮಯ್ಯನವರೇ ಮೊದಲು ಸಿದ್ದರಾಮಯ್ಯನವರು ಹುಟ್ಟಾಕಿದ ಶಬ್ದ ಅದು. ಎಸ್, ಬರ್ತೀನಿ, ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ನೆನ್ನೆ ಚಿತ್ರದುರ್ಗಕ್ಕೆ ಬಿ ಜೆ ಪಿಯಿಂದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಕ್ಯಾಂಡಿಡೇಟ್ ಆಗಬಹುದಾ ಅಂತ ಅಂದರೆ ಹೊಸ ಹೆಸರುಗಳು ಓಡಾಡೋದಕ್ಕೆ ಶುರುವಾದಾಗ, ಇವತ್ತು ಬೆಂಗಳೂರು ಗ್ರಾಮಾಂತರಕ್ಕೊಂದು ಹೊಸ ಅಭ್ಯರ್ಥಿ ಹೆಸರು ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ಇದೆ ಅದು. ಸಣ್ಣ ಬ್ರೇಕ್ ಆದಮೇಲೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.